ಒಂದು ಶುಭ ದಿನ ಜ್ವಾಲಾಮುಖಿಯ ಆಳದಿಂದ ಕೆಂಪಾದ ಲಾವಾದೊಂದಿಗೆ ಒಂದು ದೈತ್ಯಾಕಾರದ ಮೊಟ್ಟೆ ಹೊರಬಂತು. ಅದು ಬೆಟ್ಟದ ಇಳಿಜಾರಿನಲ್ಲಿ ಗುಂಡಾಗಿ ಉರುಳುತ್ತಾ ಬಂದು ಒಂದು ಸುಂದರವಾದ ಹಳ್ಳಿಯ ಅಂಚಿನಲ್ಲಿ ನಿಂತಿತು. ಈ ಅನಿರೀಕ್ಷಿತ ಅತಿಥಿಯನ್ನು ನೋಡಿದ ಹಳ್ಳಿಗರು ಆಶ್ಚರ್ಯದಿಂದ ಓಡೋಡಿ ಬಂದರು. ಆದರೆ ಅಷ್ಟೊಂದು ದೊಡ್ಡದಾದ ಮಹಾಕಾಯ ಮೊಟ್ಟೆಯನ್ನು ಕಂಡಾಗ ಅವರ ಮನದಲ್ಲಿ ಭಯಮನೆ ಮಾಡಿತು. ತಮ್ಮ ಹಳ್ಳಿಗೆ ಏನಾದರೂ ಅಪಾಯ ಒದಗಬಹುದೆಂದು ಗಾಬರಿಗೊಂಡ ಹಳ್ಳಿಯವರೆಲ್ಲರೂ ಸೇರಿಕೊಂಡು ಆ ಮೊಟ್ಟೆಯನ್ನು ಒಗ್ಗಟ್ಟಾಗಿ ತಳ್ಳಿ ಹಳ್ಳಿಯಿಂದ ಹೊರಗೆ ದಟ್ಟವಾದ ಕಾಡಿನ ಕಡೆಗೆ ಅಟ್ಟಿದರು. ಕಾಡಿನೊಳಗೆ ಉರುಳುತ್ತಾ ಸಾಗಿದ ಮೊಟ್ಟೆ ಅಂತಿಮವಾಗಿ ಒಂದು ನಿರ್ಜನ ಗುಹೆಯ ಬಳಿ ಬಿದ್ದು ನಿಂತಿತು. ಕೆಲವು ದಿನಗಳು ಕಳೆದು ಹೋದವು. ಒಂದು ದಿನ ಆ ಮೊಟ್ಟೆ ನಿಧಾನವಾಗಿ ಒಡೆದು ಅದರೊಳಗಿಂದ ಪ್ರಕಾಶಮಾನವಾದ ಅಗ್ನಿವರ್ಣದ ಪುಟ್ಟ ಫಿನಿಕ್ಸ್ ಪಕ್ಷಿ ಹೊರಬಂತು. ಅದು ಹೊಸ ಪ್ರಪಂಚವನ್ನು ಕುತೂಹಲದಿಂದ ನೋಡಿತು. ಸಮಯ ಉರುಳಿದಂತೆ ಹಳ್ಳಿಯಲ್ಲಿ ವಿಚಿತ್ರವಾದ ವಾತಾವರಣ ಉಂಟಾಯಿತು. ಹಿಂದೆಂದೂ ಕಾಣದಷ್ಟು ತೀವ್ರವಾದ ಚಳಿ ಆರಂಭವಾಯಿತು. ನಿರಂತರ ಹಿಮಪಾತದಿಂದ ಇಡೀ ಹಳ್ಳಿ ಹಿಮದ ದಪ್ಪ ಪದರದಿಂದ ಆವೃತವಾಯಿತು. ಜನರಿಗೆ ಹೊರಬರಲು ಬೆಚ್ಚಗಿರಲು ಯಾವುದೇ ಮಾರ್ಗವಿರಲಿಲ್ಲ. ಚಳಿಯಿಂದ ಮರಗಟ್ಟಿದ ಜನರು ಸಾವಿನ ಅಂಚಿನಲ್ಲಿ ನರಳತೊಡಗಿದರು. ಅದೇ ಸಂಕಷ್ಟದ ಸಮಯದಲ್ಲಿ ಆ ಫೀನಿಕ್ಸ್ ಪಕ್ಷಿ ಹಳ್ಳಿಯ ಕಡೆಗೆ ಹಾರಿಬಂತು. ಅಂದು ತನ್ನನ್ನು ಹೊರಗೆ ಅಟ್ಟಿದ ಹಳ್ಳಿಗರ ಬಗ್ಗೆ ಅದು ಯಾವ ದ್ವೇಷವನ್ನೂ ಇಟ್ಟುಕೊಂಡಿರಲಿಲ್ಲ. ಅದು ಒಬ್ಬೊಬ್ಬರನ್ನೇ ತನ್ನ ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡು ಅಂದಿನ ತನ್ನ ಆಶ್ರಯ ತಾಣವಾಗಿದ್ದ ಗುಹೆಯೊಳಗೆ ಕರೆದೊಯ್ಯಿತು. ತನ್ನ ದೇಹದ ಅಗ್ನಿಮಯ ಉಷ್ಣತೆಯಿಂದ ಅದು ಹೆಪ್ಪುಗಟ್ಟಿದ ಎಲ್ಲ ಹಳ್ಳಿಗರನ್ನೂ ಚಳಿಯಿಂದ ರಕ್ಷಿಸಿತು. ಮನುಷ್ಯರ ಜೀವ ಉಳಿಯಿತು. ಆದರೆ ಫೀನಿಕ್ಸ್ ಮಾತ್ರ ಮೌನವಾಗಿ ಕಣ್ಣೀರು ಹಾಕುತ್ತಿತ್ತು. ನಿಮ್ಮಂತಹವರು ಇಷ್ಟು ದೊಡ್ಡ ಕಥೆ ಕೇಳಿದ್ದರೂ ಇನ್ನೂ ಲೈಕ್, ಸಬ್ಸ್ಕ್ರೈಬ್ ಮಾಡಿಲ್ಲ ಎಂಬುದಕ್ಕಾಗಿ